ಕೆಲಸ ಮಾಡ್ತೀವಿ, ಒಂದು ಇಂಡಸ್ಟ್ರಿ ಇದೆ. ಸೂಪರ್. ಒಂದು ಸ್ಮಾಲ್ ಎಷ್ಟು ಜನ ಇವತ್ತು ನಿಮ್ಮ ಹೋಟ್ಲಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ? ಪ್ರೆಸೆಂಟ್ ಈಗ ನಾವು 12 ಜನ ಕೆಲಸ ಮಾಡ್ತೀವಿ ಸರ್. 12 ಜನ ಅಂದರೆ ಒಂದು ಕುಟುಂಬಕ್ಕೆ ಮಿನಿಮಮ್ 3 ರಿಂದ 4 ಜನ ಹಿಡ್ಕೊಂಡ್ರು 12 4 48 ಸುಮಾರು 50 ಜನಕ್ಕೆ ನೀವು ಜೀವನ ಕೊಟ್ಟಂಗಾಯ್ತು ಇದೊಂದು ಹೋಟೆಲ್ ಸ್ಟಾರ್ಟ್ ಮಾಡಿ. ಹೆಚ್ಚು ಕಮ್ಮಿ ನಿಜ ಅಲ್ವಾ? ಇಂಡೈರೆಕ್ಟ್ ಆಗಿ ಸರ್ ಆ ಥರ ಸರ್. ಮತ್ತೆ ವೆಂಡರ್ಸ್ ಬೇರೆ ಇರುತ್ತೆ ಸರ್. ನಿಜ. ಕೂಲ್ ಡ್ರಿಂಕ್ಸ್ ಇರ್ತಾರೆ, ಹಾಲು ಅಲ್ಲ, ನಿಮ್ಮ ಹತ್ರ ಕೆಲಸ ಮಾಡೋರು ಬಿಡಿ, ಪ್ರೆಸೆಂಟ್ ನಮ್ಮ ಹತ್ರ ಕೆಲಸ ಮಾಡೋರು ಅಷ್ಟು ಜನ. ಒಂದು 50 ಜನಕ್ಕೆ ಜೀವನ ಕೊಟ್ಟಂಗಾಯ್ತು ನೀವು ಒಂದು ಹೋಟೆಲ್ ಸ್ಟಾರ್ಟ್ ಒಂದು ಮಾಡಿ. ಹೆಮ್ಮೆ ಇದೆ ಸರ್. ಅದ್ಭುತ. ನಾವು ಅವ್ರ ಜೊತೆ ಕೆಲಸ ಮಾಡ್ತೀವಿ ಸರ್. ಅದ್ಭುತ ಅದ್ಭುತ. ಅದಕ್ಕಾಗಿ ನಾವು ಓನರ್ ಥರ ಈಗ ಇಲ್ಲಿ ಯಾವುದೂ ಇಲ್ಲ ಸರ್. ಅವ್ರ ಜೊತೆ ನಾವು ಒಂದು ಭಾಗ ಸರ್. ಅಂದ್ರೆ ನೀವು ಕ್ಲೀನ್ ಮಾಡ್ತೀರಾ, ಸರ್ವ್ ಮಾಡ್ತೀರಾ, ಅಡುಗೆನೂ ಮಾಡ್ತೀರಾ? ಅಡುಗೆನೂ ಮಾಡ್ತೀವಿ. ನಾವು ಮೊನ್ನೆ ಬಂದು ನೋಡಿದ್ವಿ, ನೀವು ಅಡುಗೆ ಮಾಡ್ತಾ ಇದ್ರಿ ಅಲ್ಲಿ. ಸರ್ ಖಂಡಿತ ಅಲ್ವಾ? ಖಂಡಿತ Yes, ಸರ್. sir. ಈಗಲೂ ಮಾಡ್ತೀವಿ ಸರ್. ಏನಂದ್ರೆ ಇಲ್ಲಿ ಸರ್ ನಾವು ಡಿಪೆಂಡೆನ್ಸಿ ಆಗಕ್ಕಾಗಲ್ಲ. ಹಾ. ನಾವು ರೆಡಿ. ಈಗ ಎಲ್ಲರೂ 5 ಜನ ready. ಕೆಲಸಕ್ಕೆ ಇಟ್ಕೊಂಡಿರ್ತೀವಿ ಸರ್. ಅವ್ರೊಬ್ರು ಕೈ ಕೊಟ್ಟರೆ ನಾವು ರೆಡಿ ಇರ್ಬೇಕು ಸರ್. ಏನು ಅದೇ ಕಂಡೀಷನ್ ಸರ್. ನಮ್ಗೆ ಬಂದಿರ್ತದೆ ಸರ್. ಕೆಲವು ನಮಗೆ ಬರ್ಬೇಕಂತ ಬರ್ತಾರೆ. ನೀವು ವೈಭವ್ ಹೋಗೋಣ ಅಂತಕ್ಕಂಥ ಯೋಚನೆ ಇಟ್ಕೊಂಡು ಒಂದು 200-300 ಕಿಲೋಮೀಟರ್ ಸರ್. ಬಿಜಾಪುರ ಬರ್ತಾರೆ, ಬಾಗಲಕೋಟೆ, ಕುಷ್ಟಗಿ, ಕೊಪ್ಪಳ, ಆ ಕಡೆ ಗದಗೆಲ್ಲ ಬರ್ತಾರೆ. ಒಟ್ಟಲ್ಲಿ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದ ಭಾಗದ ಜನ ಬರ್ತಾರೆ. ಯಾದಗಿರಿ, ಶಿವಮೊಗ್ಗ ಸಾಕೋದ್ರಿಂದ ಬರ್ತಾರೆ. ಬೆಂಗಳೂರಿಗೆ ಹೋಗೋರು ಈ ಕಡೆ ಬರ್ತಾರೆ. ಈಗ ನೀವು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದಿರ್ತೀವಿ ಸರ್. ನಾವು ಕ್ಲೋಸ್ ಮಾಡಿ ಮ್ಯಾಕ್ಸಿಮಮ್ ಕ್ಲೋಸ್ ಮಾಡೋಕ್ಕೆ ಪ್ರಯತ್ನ ಮಾಡಲ್ಲ ಸರ್. ಒಂದು ಇಯರ್ಲಿ ನಾವು 1 2 ರಿಂದ 3 ದಿವಸ ಕ್ಲೋಸ್ ಮಾಡ್ತೀವಿ. ನಿಮಗೆ ಸರ್ ನೀವು ವೈಭವ್ ಗ್ರ್ಯಾಂಡ್ ಅಂತಾನೆ ಯಾಕೆ ಇರಬೇಕು ಅನಿಸ್ತು? ಸರ್ ಇದು ನೀವು ವೈಭವ್ ಗ್ರ್ಯಾಂಡ್ ಅಂತಂದರೆ ಸರ್, ಇದು ನಾವು ಮತ್ತೆ ಬೇಸಿಕಲಿ ನಾವು ಏನು ಮಾಡಿದ್ವಿ ಸರ್, ಒಂದು ಹೋಟೆಲ್ ಸ್ಟಾರ್ಟ್ ಮಾಡೋಕ್ಕಂತ 2020 ಪ್ಲಾನ್ ಮಾಡಿ ಸರ್. ನಾನು ಯಾವಾಗ BE ಮುಗಿಸಿ KAದಲ್ಲಿ ಮಾಡ್ತೀನಿ ಸರ್. ಅಲ್ಲಿ KAದಲ್ಲಿ ಕೆಲಸ ಮಾಡ್ತೀರಾ? ನಿಮ್ಮ ಡಿಗ್ರಿ ಮುಗಿಸಿ ಅದಾದಮೇಲೆ 2020 ಲಾಕ್ಡೌನ್ ನಮ್ಮನ್ನು ಚೇಂಜ್ ಮಾಡಿದೆ ಸರ್. ಈ ಫೀಲ್ಡ್ ಬೆಳಿಗ್ಗೆ ಬರೋದು ಮಾಡ್ತಾ ಅವಾಗ ಒಂದು ಹೋಟೆಲ್ ಮಾಡ್ಬೇಕಂತ ಯೋಚನೆ ಮಾಡಿದಾಗ ಎಲ್ಲ ಸೆಟ್ರೇಟ್ ಮಾಡಿದ್ವಿ ಸರ್. ನಾವು ಪ್ರಥಮವಾಗಿ ನಾವು ಮತ್ತು ನಮ್ಮ ಹಳೆಯ ರವಿ ಅಂತ ಇಬ್ಬರು ಸ್ಟಾರ್ಟ್ ಮಾಡಿದ್ವಿ ಸರ್. ಅವಾಗ ವೈಭವ್ ಅವ್ರದ್ದು ಒಂದು ಇನ್ನಲ್ಲಿ ವೈಭವದಲ್ಲಿ ಅವರು ಕೆಲಸ ಮಾಡಿದ್ದು, ವೈಭವ್ ಮಾಡೋದು ಅಂತ. ಆಮೇಲೆ ವೈಭವ್ ನನಗೇನು ನೇಮ್ ಬಗ್ಗೆ ಅಷ್ಟು ಆಸಕ್ತಿ ಇರಲಿಲ್ಲ ಸರ್. ಒಳ್ಳೆ ಟೇಸ್ಟ್ ಕೊಡಬೇಕು, ಆಮೇಲೆ ಒಂದು ಒಳ್ಳೆ ಸೆಗ್ಮೆಂಟ್ ಇಲ್ಲಿ ಆರೋಗ್ಯಕರ ಆಹಾರ ಕೊಡಬೇಕು, ಹೈವೇಲಿ ಹೋಗೋರಿಗೆ ನ್ಯಾಚುರಲ್ ಆಗಿರ್ಬೇಕು. ಆಮೇಲೆ ಇನ್ನೊಂದ್ಸಲ ಅವ್ರು ಹೋಟೆಲ್ ಉಳ್ಕೊಬೇಕು, ರುಚಿ ಮತ್ತು ರುಚಿ. ಈಗ ನೀವೇ ನೋಡ್ತಾ ಇದ್ದೀವಿ ಸರ್. ನಿಜ ನಿಜ, ಶುಚಿವಾಗಿದೆ, ತುಂಬಾ ಶುದ್ಧವಾಗಿ ಇಟ್ಕೊಂಡಿದ್ದೀರಾ. ಅದನ್ನ ನಮ್ಮ ಇದಕ್ಕೋಸ್ಕರ ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ತೀನಿ. ಒಂದು ಕ್ಲೀನ್ ಆಗಿರ್ಬೇಕು, ಒಂದು ಒಳ್ಳೆ ಕ್ವಾಲಿಟಿ ಕೊಡಬೇಕು. ನಿಜ. ಯಾಕಂದ್ರೆ ಇವತ್ತಿನ ಕಾಲಮಾನದಲ್ಲಿ ಏನಾಗಿದೆ, ಎಲ್ಲರಿಗೂ ಬಾಯಿ ರುಚಿ ಬೇಕು. ಹೌದು ಸರ್, ಹೌದು. ರುಚಿ ಕೊಟ್ರೆ ಸಾಕು. ಅದರಲ್ಲಿ ಎಷ್ಟು ಶುದ್ಧತೆ ಇದೆ, ಎಷ್ಟು ಪರಿಶುದ್ಧತೆ ಇದೆ, ಬಳಸುವ ಎಣ್ಣೆ ಯಾವುದು, ಆ ಬಳಸುವ ಆಹಾರ ಪದಾರ್ಥಗಳು ಯಾವುದು, ಆಮೇಲೆ ಅದಕ್ಕೆ ಎಷ್ಟು ಎಸೆನ್ಷಿಯಲ್ ಆಗ್ತಾರೆ, ಎಷ್ಟು ಬಣ್ಣಗಳು ಹಾಕ್ತಾರೆ, ಯಾವ ರೀತಿ ಬಣ್ಣ ಮಾಡಿ ಆಹಾರ ಕೊಡ್ತಾರೆ, ಇದ್ರ ಬಗ್ಗೆ ಎಲ್ಲ ಕೆಲವರಿಗೆಲ್ಲ ಇರಲ್ಲ. ಹೌದು ಸರ್, ಚೆನ್ನಾಗಿ ಕಾಣಬೇಕು, ಗ್ರ್ಯಾಂಡಾಗಿ ಕಾಣಬೇಕು. ಆ ಥರ ಗ್ರ್ಯಾಂಡಾಗಿ ಕಾಣಿಸಿದ್ರೆ ಊಟ ಸೂಪರ್ ಅನ್ನೋ ಥರ ಆಗಿದೆ. ಬಟ್ ನೀವು ಯಾವ ಥರ ನಾವು ನ್ಯಾಚುರಲ್ ಆಗಿರ್ಬೇಕು ಸರ್, ಒಳ್ಳೆ ಟೇಸ್ಟ್ ಎಲ್ಲ ನೋಡೋಕ್ಕೆ ಸರ್. ಈಗ ಅವ್ರಿಗೆ ಯಾವ್ದು ಮನೇಲಿ ಊಟ ನೋಡಿದ್ರೆ ನಾವೆಲ್ಲ ಕಟ್ಟಿಗೆಯಲ್ಲೇ ಬೇಯಿಸ್ತೀವಿ. ವೆರಿ ಗುಡ್. ಐಟಮ್ಗಳು ಏನೋ ಸೌದೆ ಆಗಿರ್ಬೋದು ಸರ್. ಇನ್ನು ಕೆಲವೊಂದು ಐಟಮ್ಗಳೆಲ್ಲ ತರಕಾರಿಗಳನ್ನ ಕೆಲವೊಂದು ಬೇಯಿಸೋದೆಲ್ಲವ ನಾವು ಕಟ್ಟಿಗೆಲ್ಲಿ ಬೇಯಿಸ್ತೀವಿ. ಫ್ರೈ ಮಾಡೋದ್ರಲ್ಲಿ ಗ್ಯಾಸಲ್ಲಿ ಮಾಡ್ತೀವಿ. ಆರೋಗ್ಯಕರ ಅದರಲ್ಲಿ 50% ಬಂದೋಗ್ಬಿಟ್ಟು ಸರ್. ಸೂಪರ್, ನ್ಯಾಚುರಲ್ ಆಗಿ ಹೋಗ್ಬಿಟ್ಟು ಸೂಪರ್. ಆಮೇಲೆ ಸರ್, ಆಮೇಲೆ ನಾವು ಯಾವುದು ಟೇಸ್ಟಿಗೆ ಪೌಡರ್ ಯೂಸ್ ಮಾಡಲ್ಲ, ಫಸ್ಟ್ ಆಫ್ ಆಲ್. ಆಮೇಲೆ ಸೋಡಾ ಯೂಸ್ ಮಾಡಲ್ಲ. ವೆರಿ ಗುಡ್. ಇವೆರಡು ನಮ್ದು ಸರ್. ನಾವು ಕೂಡ ಹೆಲ್ತ್ ಕಾನ್ಷಿಯಸ್ ಆಗಿ ಯಾರಿಗೂ ನಾವು ಮಾಡ್ತಕ್ಕಂಥ ಬಿಸ್ನೆಸ್ಸು ಅದು ಉನ್ನತವಾಗಿರ್ಬೇಕು, ಆಮೇಲೆ ಆರೋಗ್ಯಕರವಾಗಿರ್ಬೇಕು. ನಿಜ ನಿಜ. ನಾವು ಈ ಫೀಲ್ಡ್ ಚಾಯ್ಸ್ ಮಾಡ್ಕೊಂಡಿರೋದ್ರಿಂದ ನಾವು ಅದು ಜಾಸ್ತಿ ಆದ್ಯತೆ, ಶ್ರದ್ಧೆ ಮತ್ತು ಭಕ್ತಿ ಸರ್. ಜಾಸ್ತಿ ಆದ್ಯತೆ ಶುಚಿ, ರುಚಿ ಮತ್ತು ಹಿಂಗಿರ್ಬೇಕು. ನ್ಯಾಚುರಲ್ ಅಂದರೆ ನಮ್ಮ ದೇಹ ಸರ್, ಹಿಂಗಿರ್ಬೇಕು. ನಮ್ಮ ಏಮ್ ಹಂಗೆ ಇದೆ ಸರ್. ಅದು ಸಂಬಂಧಪಟ್ಟಂತೆ ನಾವು ಜಾಸ್ತಿ ವರ್ಕ್ ಮಾಡ್ತೀವಿ ಸರ್. ಬಂದಂಥ ಕಸ್ಟಮರ್ಗಳು ಕೂಡ ನಮ್ಗೆ ರಿಟರ್ನ್ ಬರ್ತಾರೆ, ಒಳ್ಳೊಳ್ಳೆ ಫೀಡ್ಬ್ಯಾಕ್ಗಳು ಕೊಡ್ತಾರೆ. ಆಮೇಲೆ ನಮಗೆ ಒಂದು ಒಳ್ಳೆ ಬ್ರೇಕ್ ಸರ್ ಈ ಕಡೆ ನಮ್ಮ ಉತ್ತರ ಕನ್ನಡದಲ್ಲಿ. ನೀವು ಮೂಲಕ ಎಲ್ಲಿ ಅವರು? ಇಲ್ಲಿ ಅವರು ಸರ್. ಇನ್ನು ನಮಗೊಂದು 10 ಕಿಲೋಮೀಟರ್ ದೂರ ಸರ್. MBA-ನಲ್ಲಿಂದ MBA-ನಲ್ಲಿ ಓಕೆ. ಸಣ್ಣ ಡಿಗ್ರಿ ಎಲ್ಲಿ ಮಾಡಿದ್ದು ನೀವು? ಹಾಸನ್ ಸರ್, ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನ್ ಸರ್. ಎಲ್ಲಿಯ ಒಂದು ಕೂಡ್ಲಿಗಿ ತಾಲೂಕು, ಎಲ್ಲಿಯ ಒಂದು ಹಾಸನ, ಅಲ್ಲಿ ಓದಿ ಮತ್ತೆ ತಿರುಗಿ ನಿಮ್ಮ ಜನ್ಮಭೂಮಿಗೆ ಬಂದಿದ್ದೀರಾ. ಹೌದು ಸರ್. ಇಲ್ಲಿ ಬಂದು ಒಂದು ಹೋಟ್ಲ್ ಮಾಡಿದ್ದೀರಾ. ಹೌದು ಸರ್. ನೀವು ಯಾವ ಥರ ಇದಕ್ಕೆ ಯಾಕೆ ಬರಬೇಕು ಅಂದ್ಕೊಂಡ್ರಿ, ಇಲ್ಲೇ ಯಾಕೆ ಮಾಡಬೇಕು ಅಂದ್ಕೊಂಡ್ರಿ? ಸರ್, ಇದು ಒಂದು ಬ್ಯೂಟಿಫುಲ್ ಕ್ವಶನ್ ಸರ್. ಈಗ ಅದು ನನ್ನ ಈಗ ಉದ್ದೇಶ ಏನು ಸರ್, ಈ ಉದ್ಯಮ ಯಾಕೆ ಅಂತಂದ್ರೆ ಸರ್, ಈಗ ನಾವು ಹೋಟೆಲ್ ಬಿಸ್ನೆಸ್ಸು ನಾವು ಬೇಸಿಕಲಿ ನಾವು ಮನೆಯಿಂದಲೂ ಮಾಡ್ತೀವಿ. ನಮ್ಮ ತಂದೆ ತಾಯಿ ಅವರು ಕೂಡ ಒಂದು ಸಣ್ಣದಾಗಿ ಹೋಟ್ಲ್ ಇಟ್ಕೊಂಡು ಊರಲ್ಲಿ. ಮೂಲತಃ ನೀವು ಹೋಟ್ಲ್ ಉದ್ಯಮಿಗಳು ಎಂಬುದು. ಹೌದು ಸರ್. ನಮ್ಮಪ್ಪ ನಮ್ಮ ರೈತರ ಬ್ಯಾಕ್ಗ್ರೌಂಡ್ ಆಗಿದ್ರು ಕೂಡ ಹೋಟ್ಲ್ ಮಾಡೋರು ಸರ್. ಟೀ ಕಾಫಿ ಮಾಡೋರು. ಅಲ್ಲಿ ಮಿರ್ಚಿ ಮಂಡಕ್ಕಿ ನಮ್ಮ ಕಡೆ ಮನೆ ಮಾಡ್ಕೊಂಡಿದ್ವಿ ಸರ್. ಖಾರ ಮಂಡಕ್ಕಿ ಮಾಡ್ತೀವಿ. ಖಾರ ಮಂಡಕ್ಕಿ ಅಂದ್ರೆ ಸ್ವಲ್ಪ ನಾವು ಏನು ಮಾಡ್ತೀವಿ, ಕಡಲೆ 2 ಅದ ಮಾಡ್ತೀವಿ ಸರ್. ಒಂದು ದಾಣಿ, ಒಂದು ಗುದ್ದಿ. ಅದಕ್ಕೆ ಅದ ಕೊಟ್ಬಿಟ್ಟು ಮಂಡಕ್ಕಿ ಎಲ್ಲ ನಾವು ಪೂರಿ ಅಂತ ಇರ್ತೀವಿ ದಕ್ಷಿಣ ಭಾಗದಲ್ಲಿ. ಅದಕ್ಕೊಂದು ಒಳ್ಳೆ ಟೇಸ್ಟ್ ಕೊಡೋದು ಸರ್. ಯಾವುದು ಟೇಸ್ಟಿಗೆ ಕೊಡೋಲ್ಲ, ನ್ಯಾಚುರಾಗಿ ಮಾಡ್ಕೊಡ್ತೀವಿ ಸರ್. ಹಂಗೆ ಬಂತು ಸರ್ ನಮ್ಮದು. ಆಮೇಲೆ ನಾನು ರತನ್ ಟಾಟಾದ ಅವ್ರ ಬಿಗ್ ಫ್ಯಾನ್ ಸರ್, ಅಂದರೆ ಟಾಟಾ ಫ್ಯಾಮಿಲಿ ಬಿಗ್ ಫ್ಯಾನ್ ಸರ್. ಸೂಪರ್ ಸೂಪರ್. ಅವರು ಕೂಡ ಪ್ರಥಮವಾಗಿ ಇಂಡಿಯಾದಲ್ಲಿ ಒಂದು 3 ಕಾನ್ಸೆಪ್ಟ್ ಅಂತಾರೆ ರತನ್ ಟಾಟಾ. ಒಂದು ಒಳ್ಳೆ ಹೋಟೆಲ್ ಮಾಡಬೇಕು, ಒಂದು ಒಳ್ಳೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ ತೆಗಿಬೇಕು, ಮತ್ತು ಒಂದು ಒಳ್ಳೆ ಇಂಡಸ್ಟ್ರಿ ತೆಗಿಬೇಕು ಅಂತ. ಆ 3 ಉದ್ದೇಶದಲ್ಲಿ ಒಂದು ಉದ್ದೇಶ ತಾಜ್ ಹೋಟೆಲ್ ಸರ್. ನಿಜ.
ಆಮೇಲೆ ಇನ್ನೊಂದು ದೇಶ ISC, ಅವ್ರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಲ್ಲ ಹೌದು. ಅವ್ರು ಒಳ್ಳೆ ಇನ್ಸ್ಟಿಟ್ಯೂಟ್ ತಂದ್ರೆ ಸರ್, ಮತ್ತು ಒಳ್ಳೆ ಇದೆ ಮತ್ತೆ ಟಾಟಾ ಸ್ಟೀಲ್ ಅಂದರೆ ಆಲ್ ಓವರ್ ಎಲ್ಲ ಅಲ್ಲ ಒಂದಿಲ್ವಲ್ಲ ಅವ್ರು ಅದೇ ಸರ್, ಅವ್ರದ್ದು ಅವರು ಆ 3 ದೇಹದಲ್ಲಿ ಅದನ್ನು ಫಾಲೋ ಮಾಡ್ತಾ ಇದ್ದೆ ಸರ್. Very good. ಅವರು ಫಾಲೋ ಮಾಡ್ತಾ ವೆರಿ ಗುಡ್. ಹೋಟೆಲ್ ಬಿಸ್ನೆಸ್ ನನಗೊಂದಿತ್ತು ಸರ್. ನಾನು ಹೋಟೆಲ್ ಕೆಲಸ ಮಾಡ್ತೀನಿ, ನಾನು ಪಾರ್ಟ್ ಟೈಮ್ ಕೆಲಸ ಮಾಡ್ತೀನಿ ಸರ್. ಹೌದಾ? ನಾನು ಟೈಮಲ್ಲಿ ಸರ್ ನಾನು ಸಪೋರ್ಟ್ ಮಾಡಿದ್ರು. ನಮ್ಮ ಗುರುಗಳಿದ್ರು MK ರವಿಶಂಕರ್ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಭಾಳ ಸಪೋರ್ಟ್ ಮಾಡಿದ್ರು ಸರ್. ಅವರು ಹಾಸನದವ್ರೆ, ಅವರು ಒಳ್ಳೆ ಮನುಷ್ಯರು ಸಖತ್. ಇವತ್ತು ಅವರು ನಮಗೊಂದು ಪ್ರೇರಣೆ ಕೊಟ್ಟರು ಸರ್. ಅಲ್ಲಿ ಹಾಸನದಾಗಿದೆ ನಾವೊಂದ್ಸಲ ಕೋರ್ಸ್ ಬಿಟ್ಟು ವಾಪಸ್ ಬರೋಣ ಅಂತ ಪ್ಲಾನ್ ಮಾಡಿದ್ದೆ ಊರಿಗೆ. ಮತ್ತೆ ರಿಟರ್ನ್ ಕರ್ಸ್ಕೊಂಡ್ರೆ ಸರ್. ವೈಯಕ್ತಿಕ ಖರ್ಚಲ್ಲಿ ನಮಗೆ ಒಂದಷ್ಟು ಮಾಡಿದ್ರೆ ನನ್ನ ಸ್ನೇಹಿತರು ಸರ್, ಮಂಜು ಅಂತ ಹೇಳ್ಬಿಟ್ಟು ಬೆಂಗಳೂರು, ಅವ್ರಿಗೆ ಪ್ರೆಸೆಂಟಿಗೆ ಬೇರೆ ಇದರಲ್ಲಿ ವರ್ಕ್ ಮಾಡ್ತಾರೆ, ಅವ್ರು ನಮ್ಗೆ ಸಹಕಾರ ಕೊಟ್ಟರು. ಇನ್ನು ಹಲವಾರು ಫ್ರೆಂಡ್ಸ್ ಇದ್ರು ಸರ್. ಅವರೆಲ್ಲ ಮೂಲಭೂತ ಥರ ನಿಂತ್ಕೊಂಡ್ರು ಸರ್. ನಮ್ಗೆ ಏನು ಬೇಕು ನಮ್ಗೆಲ್ಲದಕ್ಕೂ ನಮ್ಗೆ ಏನು ಮೂಲಭೂತ ಏನು ಬೇಕಾದ್ರೂ ಅವ್ರು ಸಹಕಾರ ಕೊಡೋರು. ಹಂಗಾಗಿ ನಾವು BE ಕಂಟಿನ್ಯೂ ಮಾಡಿದ್ವಿ. ನಮ್ಮ ಅಪ್ಪ ನಮ್ಮ ಸಹಕಾರದಿಂದ ಅಲ್ಲಿ ಗೌರ್ಮೆಂಟ್ ಸೀಟ್ಸ್ ಇತ್ತು ಸರ್. ಇಲ್ಲಿಂದ ಅಲ್ಲಿಗೆ ಹೋಗಿ ಓದೋ ಕಾರಣ ಏನು ನಾವು ಗೌರ್ಮೆಂಟ್ ಸರ್. ಆ ಒಂದು ಗೌರ್ಮೆಂಟ್ ಕೊಡೋದ್ರಲ್ಲಿ ನನಗೆ ಅಲ್ಲಿ ಅಲರ್ಟ್ ಆಗ್ತದೆ. ನಾನು ಅಲ್ಲಿ ಹಾಸ್ಟೆಲ್ ನಾನು ಬೆಂಗಳೂರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ಆ ಬಜೆಟಲ್ಲಿ ನನಗೆ ಓದೋಕ್ಕಾಗಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟು ಹಾಸ್ಟೆಲ್ಗಳೆಲ್ಲ ಇದೆ ಅಂತ ಒಂದು ವಿಷಯ ತಿಳ್ಕೊಂಡು ಅಲ್ಲಿ ಪ್ಲಾನ್ ಮಾಡಿದೆ. ಆಗ ಒಂದು ಒಳ್ಳೆ ಕಾಲೇಜ್ ಸಿಕ್ತು. ಸ್ವಲ್ಪ ದಿವಸ ಕಷ್ಟ ಆಯ್ತು ಸರ್. ಆಮೇಲೆ ಇವರೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಬ್ಯಾಕ್ಗ್ರೌಂಡ್ ಆಗಿತ್ತು. ಹೀಗಾಗಿ ಅದೊಂದು ಖುಷಿ ವಿಷಯ ಸರ್. ಇವೆಲ್ಲವೂ ನಮಗೆ ಪಾಠ ಕಲಿಸ್ತದೆ. ಏನಾದರೂ ಒಂದು ಮಾಡೋಣ ಲೈಫಲ್ಲಿ. ಅದು ಇಂಡಸ್ಟ್ರಿಯಲ್ ಆಗಿರ್ಬೋದು ಅಥವಾ ಪ್ರೈವೇಟ್ ಆಗಿರ್ಬೋದು ಬಿಸ್ನೆಸ್. ಅವಾಗ ನಾನು ಏನು ಹೋಟೆಲ್ ಬಿಸ್ನೆಸ್ ಯೋಚನೆ ಮಾಡ್ತಿದ್ದಾಗ ಹೋಟೆಲ್ ಬಿಸ್ನೆಸ್ಸೇ ಮಾಡೋಣ ಅಂತ ಫೈನಲ್ ಸ್ಟಿಕನ್ ಆಗಿ ಮತ್ತೆ ಆದಮೇಲೆ 2020ರಲ್ಲಿ 2020 ಕೋವಿಡಿನ ಪೀಕ್ ಟೈಮ್ ಅಂತ ಟೈಮಲ್ಲಿ ಏನಾದರೂ ಮಾಡಲೇಬೇಕಂತಲ್ಲ. ಅವಾಗ ನಮಗೊಂದು ಒಳ್ಳೆ ವೇದಿಕೆ ಅನಿಸ್ಲಿಲ್ಲ ಸರ್. ನಾನು KM ಮೋಟರ್ಸಲ್ಲಿ ನಾವು ಸರ್ವಿಸಲ್ಲಿ ಕೆಲಸ ಮಾಡ್ಬೇಕಾದಾಗ ಒಂದು ಬರೀ ಇಂಜಿನಿಯರ್ ಸೆಗ್ಮೆಂಟ್ ಅಂತ ಇದಕ್ಕಷ್ಟೇ ಸೀಮಿತನ. ಇನ್ನು ಒಳ್ಳೆ ನಮಗೆ ಒಂದು R&D ಅಂತಕ್ಕಂಥ ಡಿಪಾರ್ಟ್ಮೆಂಟ್ಗಳು ಸಿಗಲಿಲ್ಲ. ನಾವಿನ್ನೆಷ್ಟು ಅದಕ್ಕಿಂತ ಅಪ್ಗ್ರೇಡ್ ಆಗಬೇಕು. ನಾವು ಅದಕ್ಕೆ ಸೂಟಬಲ್ ಅಲ್ವಾ, ನಾವು ಆ ಥರ ಸೈನ್ಸ್ನ ನಾವು ಕಲಿಯೋಕ್ಕಾಗತ್ತಾ ಇಲ್ವಾ, ಆ ಥರ ವೇದಿಕೆ ಸಿಗುತ್ತೆ ಇಲ್ಲ ಪ್ರಶ್ನೆ ಇದ್ದಾಗ ಏನಾದರೂ ಮಾಡಿ ಇದಕ್ಕಿಂತ ಬೇಗ ರೀಚ್ ಆಗಬೇಕಲ್ಲ, ಏನಾದರೂ ಮಾಡಬೇಕಲ್ಲ. ಇಲ್ಲೇ ಹಿಂದೆ ಪರಿಸ್ಥಿತಿ ಹೆಂಗಿದೆ ಸರ್, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆಗಿದೆ ಸರ್. ನಮ್ಮನ್ನು ಅವರು ತುಂಬ ಅಂದರೆ ತುಂಬ ಕಷ್ಟಪಟ್ಟು ನಮ್ಮ ತಂದೆ ತಾಯಿ ಓದಿಸಿದ್ದಾರೆ. ಈ ಮಟ್ಟಕ್ಕೆ ನಾವು ಒಂದು ಬಸ್ ಕನೆಕ್ಟಿವಿಟಿ ಇಲ್ಲ ಸರ್. ನಾವು 1 to 10 ಓದ್ಬೇಕಪ್ಪ ಅಂತಂದರೆ ಒಂದು ಬಸ್ ಕನೆಕ್ಟಿವಿಟಿಯಿಂದ ನಡ್ಕೊಂಡು ಹೋಗಿ ಅಂಥ ಊರಿನಿಂದ ಹೋಗಿ ಒಬ್ಬ ಇಂಜಿನಿಯರ್ ಆಗಬೇಕಪ್ಪ ಅಂತಂದರೆ ತಂದೆ ತಾಯಿ ಶ್ರಮ ಅಷ್ಟೇ ಇದೆ. ಅವು ನಮಗೆ ಪ್ರೇರಣೆ ಸರ್. ಕಷ್ಟಪಟ್ಟು ಕಲಿಸಿದಾರಲ್ಲ, ಏನು ಮಾಡೋಣ, ಏನಾದರೂ ಒಂದು ಬೇರೆ ಮಾಡೋಣ, ಆ ಒಂದು ಮನೋಭಾವನೆ ನಮಗೆ ಓಟ್ ಮಾಡೋಕ್ಕೆ. ಇವಾಗ ನಿಮ್ಮನ್ನು ಒಂದ್ಸರಿ ಕಿಚನ್ ನೋಡೋಣ ಸರ್. ಯಾವ ಥರ ನಿಮ್ಮ ಕಿಚನ್ ಇದೆ, ಎಷ್ಟು ಪರಿಶುದ್ಧವಾಗಿ ಇಟ್ಕೊಂಡಿದ್ದೀರಾ, ಯಾವ ಥರ ಅಡುಗೆ ಮಾಡಿದ್ದೀರಾ ಅಂತ ನೋಡೋಣ. ಬರ್ಬೋದಲ್ಲ ಸರ್ ನಿಮ್ಮ ಕಿಚನ್ ಒಳಗಡೆ? ಒಲೆ ಎಲ್ಲ ಒಲೆಯಲ್ಲೇ ಮಾಡ್ತೀರಾ? ಜೋಳದ ರೊಟ್ಟಿ ಬೇರೆ ಇಟ್ಟಿದ್ದೀರಾ? ಜೋಳದ ರೊಟ್ಟಿ ನೀವೇ ಮಾಡ್ತೀರಾ ಜೋಳದ ರೊಟ್ಟಿ? ಬೇಕಾದಷ್ಟು ಮಾಡ್ತೀನಿ ಸರ್. ಸೂಪರ್. ನೋಡಿ, ಜೋಳದ ರೊಟ್ಟಿ ನಮ್ಮ ಬೆಂಗಳೂರು ಭಾಗದ ಜನರು ದಯವಿಟ್ಟು ನೋಡಬೇಕು. ಖಡಕ್ ರೊಟ್ಟಿ, ಈ ಖಡಕ್ ರೊಟ್ಟಿ ತಿಂದವನಿಗೆ ಗೊತ್ತು ಮಜಾ. ಇದನ್ನು ರೋಸ್ಟ್ ಮಾಡ್ತೀನಿ. ಇದ್ರ ಜೊತೆಲಿ ಚಟ್ನಿ ಪುಡಿ, ಮೊಸರು, ಒಂದೆರಡು ಉಳಿದಿರೋವಂಥ ಹಸಿಮೆಣಸಿನ್ಕಾಯಿ, ಅದ್ರ ಮಜಾ ಬೇರೆ. ಮುಂದಿನ ದಿನಗಳಲ್ಲಿ ಇನ್ನೊಂದು ವಿಡಿಯೋದಲ್ಲಿ ಅದನ್ನ ತೋರಿಸೋಣ, ತಪ್ಪೇನಿಲ್ಲ. ಎಸ್ ಸರ್. ಸರ್ ಒಂದು ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದೀರಾ? ಅಕ್ಕಿ ಬೇಯಿಸ್ಕೊಳ್ಳೋಕೆ, ನೀವು ಪ್ಯೂರ್ ವೆಜ್, ನಾನ್ ವೆಜ್ ಏನಿಲ್ಲ. ಇದು ದೋಸೆ, ಪರೋಟ ಇದು ಮಾಡೋದಕ್ಕೆ ದೋಸೆ ಚಪಾತಿ ಎಲ್ಲ ಮಾಡ್ಬೋದು ಸರ್. ಓಕೆ. ಇದೆಲ್ಲ ಫ್ರೈ ಪ್ಯಾನ್, ಇವೆಲ್ಲ ತರಕಾರಿಗಳು, ಚಟ್ನಿ ಪುಡಿ ಇದೆಲ್ಲ ರೆಡಿ ಇದೆ, ಮಸಾಲೆಗಳೆಲ್ಲ ರೆಡಿ ಇರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವೇ? ವೆರಿ ಗುಡ್. ತರಲ್ಲ, ಅಂಗಡಿಯಿಂದ ತರಲ್ಲ? ಓಕೆ ಸರ್. ನೀವು ಆಹಾರ ಶಕ್ತಿಗೆ ಮತ್ತು ಆಹ್ಲಾದಕ್ಕೆ ಆಹಾರ ಬೇಕೇ ಹೌದಾ? ಟೇಸ್ಟಿಂಗ್ ಪೌಡರ್ ಬಳಸಲ್ಲ? ಮತ್ತೆ ಇದನ್ನೆಲ್ಲ ಬಳಸಿರೋದ್ರೆ ನೀವು ಇವತ್ತಿನ ಕಾಲಮಾನಕ್ಕೆ ನೀವು ಹೆಂಗೆ ನೀವು ರುಚಿಕರ ಆಹಾರ ಕೊಡ್ತದೆ? ಮಸಾಲೆ ಏನೇ ಮಾಡಿ ಸರ್, ಈ 3 ಹಾಕಲಿಲ್ಲ ಅಂದ್ರೆ ನೀವು ಏನು ಟೇಸ್ಟ್ ಮಾಡಿದ್ರು ಟೇಸ್ಟಿಂಗ್ ಪೌಡರ್ ಹಾಕಿದ್ರೆ ಎಷ್ಟು ಟೇಸ್ಟಿಂಗ್ ಪೌಡರ್, ಎಷ್ಟು ಕಲರ್ ಹಾಕಿದ್ರು ಎಷ್ಟು ಬರಲ್ಲ ಸರ್. ಮೇನ್ ಇರೋದು. ಆಮೇಲೆ ಅವೆರಡು ಎಲ್ಲ ಹಾಕಿ ಉಪ್ಪು ಹಾಕಿಲ್ಲ ಅಂದ್ರೆ ಏನು ಬರಲ್ಲ. ನಿಜ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಲ್ವಾ? ಉಪ್ಪು ಮತ್ತೆ ಹುಳಿ ಖಾರ ಸರ್, ನಾವು ಆದಷ್ಟು ಬೇಗ ಹಿಡಿತದಲ್ಲಿ ಮೇಂಟೈನ್ ಮಾಡ್ತೀವಿ. ಹುಳಿ ಬೇಕಾದ್ರೆ ಟೊಮೊಟೊ ರೆಡಿ ಮಾಡಿ ಕಟ್ ಮಾಡ್ಕೊಂಡ್ವಿ. ಉಪ್ಪು ಖಾರ ಗ್ರೀನ್ ಚಿಲ್ಲಿನ ಬಳಸ್ಕೊಂಡ್ವಿ ಸರ್. ಆಮೇಲೆ ಒಣ ಖಾರ ನಾವೇ ಬೇಕಾದ್ರೆ ಬ್ಯಾಡಿಗೆ ಚಿಲ್ಲಿ ಮತ್ತೆ ಇದನ್ನ ಒಣಗಿಸ್ಬಿಟ್ಟು ಖಾರ ಪುಡಿ ಮಾಡ್ಕೊಂಡು ಬಂದಿದ್ದೀವಿ ಸರ್. ಅದಕ್ಕೆ ಪುಡಿ ಮಾಡ್ಕೊಂಡು ಅದನ್ನೇ ಯೂಸ್ ಮಾಡ್ತೀವಿ. ಕಲರ್ ಬರುತ್ತೆ, ಒಳ್ಳೆ ಸ್ವಾದ ನ್ಯಾಚುರಲ್ ಆಗಿರುತ್ತೆ.
ಪ್ರಾಕೃತಿಕವಾಗಿ ಏನು ಸಿಗುತ್ತೋ ಅದೇ ಕಲರ್, ಆಟೋಮೆಟಿಕ್ ಕಲರ್ ನೋಡಿ ಸರ್. ಪ್ರಾಕೃತಿಕ ಕಲರ್ ಮತ್ತು ಪ್ರಾಕೃತಿಕ ರುಚಿ. ಖಂಡಿತ ಅದ್ಭುತ ಬ್ಯಾಡಗಿ ಸರ್. ಮೆಣಸಿಗೆ ಮಾಡಿ ನೋಡಿ ಆಟೋಮೆಟಿಕ್ ಕಲರ್ ನೋಡಿ. ನಿಮ್ಮ ಕಿಚನ್ ನೋಡಿ ಖುಷಿ ಆಯ್ತು. Thank you, sir. ತುಂಬಾ ಶುದ್ಧವಾಗಿ ಇಟ್ಕೊಂಡಿದ್ದೀರಾ. Thank you so much, sir. Thank you. ನಿಮ್ಮಲ್ಲಿ ಅಡಿಗೆ ಮಾಡೋ ಭಟ್ರು ಇವರನ್ನ ಅವರು ಎಲ್ಲಪ್ಪ ಅಂತ ಹೇಳ್ತಾರೆ ಸರ್. ಯಲ್ಲಪ್ಪ ಭಟ್ರು. ಸೌತ್ ಇಂಡಿಯನ್ ಸರ್ ಅವರು. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಇಂಡಿಯನ್ ಮತ್ತು ಆಲ್ರೌಂಡರ್ ಸರ್ ಅವೆಲ್ಲ. Very good. ತಂದೂರಿ ತಂದೂರಿ ಮಾಡ್ತಾರೆ. ಆಲ್ರೌಂಡರ್ ಯಲ್ಲಪ್ಪ ಅವರು. ನಮಸ್ಕಾರ ಯಲ್ಲಪ್ಪ ಅವರಿಗೆ. ನಮಸ್ಕಾರ ಸರ್. ಸರ್, ಎಷ್ಟು ವರ್ಷದಿಂದ ಇದ್ದೀರಾ ಈ ಒಂದು ಫೀಲ್ಡ್ ಅಲ್ಲಿ? ಈ ಫೀಲ್ಡಿಗೆ ಬಂದು ನಾವು 26 ವರ್ಷ ಆಯ್ತು. 26 ವರ್ಷ. ತಮ್ಮದೇ ಅವರು? ನಮ್ಮದು ಇಲ್ಲೇ ಚಿಕ್ಕಜೋಗಲ್ಲಿ ಅಂತ. ನೀವು ಪಕ್ಕದವ್ರು ಹೆಂಗಂದ್ರೆ? ಹೌದು. ವೆರಿ ಗುಡ್. ಎಲ್ಲೆಲ್ಲಿ ಕೆಲಸ ಮಾಡಿದ್ದೀರಿ ನೀವು? ನಾವು ಬೆಂಗಳೂರು ಕಾಮತ್ ಬ್ರಾಂಚಲ್ಲಿ ಎಲ್ಲ ಕಾಮತ್ತಲ್ಲಿ ಮಾಡಿದ್ದೀರಾ? ವೆರಿ ಗುಡ್. ಮತ್ತೆ ಅಲ್ಲಿ ಬಿಟ್ಬಿಟ್ಟು ಇಲ್ಲಿಗೆ ಯಾಕೆ ಬಂದ್ರಿ? ಬಿಟ್ಟಾಗ ಸುಮಾರು ವರ್ಷ. ಕಾಮತ್ ಬಿಟ್ಬಿಟ್ಟು ಬೆಂಗಳೂರು ಮತ್ತೆ ನಿಮ್ಮ ಹಳ್ಳಿಗೆ ಬಂದ್ರಿ. ಏನೇನು ಟೈಪ್ ಅಡುಗೆ ಮಾಡ್ತೀರಾ? ಅಂದ್ರೆ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಯಾವ ಥರದ ಅಡುಗೆ ಮಾಡ್ತೀರಾ? ಸೌತ್ ಇಂಡಿಯನ್ ಮಾಡ್ತೀವಿ, ನಾರ್ತ್ ಇಂಡಿಯನ್ ಮಾಡ್ತೀವಿ, ತಂದೂರಿ, ಚಪಾತಿ, ದೋಸೆ, ಆಲ್ರೌಂಡರ್ ಎಲ್ಲ ಪವರ್ ನೀವು ಎಲ್ಲ ಎಲ್ಲ ಪ್ರತಿಯೊಂದನ್ನು ಮಾಡ್ತೀರಾ. ಅಂದ್ರೆ ನೀವು ಪಿಲ್ಲರ್ ಇದ್ದಂಗೆ ಹೋಟ್ಲಿಗೆ ಇದು ಅಲ್ಲ, ಹೋಟ್ಲ್ ಪಿಲ್ಲರ್ ಎಲ್ಲ ಪವರ್. ಏನೋ ನಮ್ಮ ಕೈಲಿ ಆದಮಷ್ಟಿಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ. ಅದ್ಭುತ ಸರ್. ನೀವೆಲ್ಲ ಒಳ್ಳೆ ಆಹಾರ ಕೊಡಿ, ಆರೋಗ್ಯಕರ ಆಹಾರ ಕೊಡಿ, ಜನ ತಿಂದು ನೆನೆಸ್ಕೋಬೇಕು. ಯಾಕಂದ್ರೆ ಕೊಟ್ಟು ದುಡ್ಡು ನಿಮ್ಮ ಹತ್ರನೂ ಇರಲ್ಲ, ತಿಂದ ಆಹಾರ ಅವ್ರ ಹತ್ರನೂ ಇರಲ್ಲ. ತಿಂದ ರುಚಿ ಆ ಕ್ಷಣಗಳು, ಅದ್ಭುತ ಕ್ಷಣಗಳಿರುತ್ತಲ್ಲ, ಅದನ್ನ ಅನುಭವಿಸೋದು ಇದೆಯಲ್ಲ, ಅದು ತುಂಬಾ ಅದ್ಭುತ. ಸರ್, ಜನರ ರೆಸ್ಪಾನ್ಸ್ ಹೆಂಗಿದೆ ಸರ್ ನಿಮ್ಮ ಹೋಟ್ಲಿಗೆ? ತುಂಬ ಚೆನ್ನಾಗಿದೆ ಸರ್, ಖುಷಿಯಾಗಿದೆ ಸರ್. ಈ ಕೊಪ್ಪಳದವ್ರು ಬರ್ತಾರೆ ಸರ್, ನಮ್ಗೆ ರಿಟರ್ನ್ ಬರ್ತಾರೆ ಕಸ್ಟಮರ್ಸು. ಗಂಗಾವತಿ ಬರ್ತಾರೆ, ಆಲ್ಮೋಸ್ಟ್ ಬಿಜಾಪುರ ಬಾಗಿಲು ಬರ್ತಾರೆ. ನಮಗೆ ತುಂಬ ಹೆಮ್ಮೆ ಅನಿಸ್ತದೆ ಸರ್. ಆ ಕಡೆ ಬಂದರೆ ಯೂಟರ್ನ್ ಅಲ್ಲಿಂದ ಸುಮಾರು ದೂರ ಇದೆ ಸರ್, ಒಂದು 200 ಮೀಟರ್ ಅಲ್ಲಿಂದ ಬರ್ತಾರೆ ಸರ್. ಹೌದಾ? ಒಳ್ಳೆ ರೆಸ್ಪಾನ್ಸ್ ಇದೆ ಸರ್, ಪಾಸಿಟಿವ್ ಇದೆ. ಫಸ್ಟ್ನೇ ತಿಂಗಳು 2ನೇ ತಿಂಗಳೆಲ್ಲ ಚೆನ್ನಾಗಿತ್ತು ಸರ್. ಹಂಗೆ ನಡೆಸ್ಕೊಂಡು ಹೋದ್ರೆ ಸಾಕು ಸರ್ ದೇವರು. ಅಂದರೆ ಈ ಒಂದು ಹೈವೇಲಿ ಕ್ರಾಸ್ ಆದಂಥವ್ರು, ವೈಭವ್ ಗ್ರ್ಯಾಂಡಲ್ಲಿ ಊಟ ಮಾಡಿದವರು ಹ್ಞೂ ಸರ್, ದೂರ ಇದ್ರೂ ಯೂಟರ್ನು ರಿಟರ್ನ್ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ವೆರಿ ಗುಡ್. ಅದೊಂದು ಖುಷಿ ವಿಷಯ ಸರ್. ನಿಜ. ನಾವು ಮಾಡಿದ ಕೆಲಸ ಕರೆಕ್ಟ್ ಆಗಿದೆ ಅಂತ ಅದೊಂದು ರೆಸ್ಪಾನ್ಸ್ ಸರ್. ಈಗ ಅಂದ್ರೆ ನಾರ್ಮಲ್ ಹೋಗ್ಬೇಕಾದ್ರೆ ಬಂದರೆ ಇದು ಆಪ್ಷನ್ ಇಲ್ಲ ಅನ್ಬೋದು ಸರ್. ಯೂಟರ್ನ್ ಬರ್ತಾರಲ್ಲ ಅದು ಖುಷಿ ಸರ್. ಸೂಪರ್. ಇವಾಗ ಹೆಣ್ಣು ಮಕ್ಕಳ ವಯಸ್ಸು ಕೇಳಬಾರ್ದು, ಗಂಡು ಮಕ್ಕಳ ದುಡಿಮೆ ಕೇಳಬಾರ್ದು, ಅವರ ಏನು ಇನ್ಕಮ್ ಕೇಳಬಾರ್ದು ಅಂತ ಹೇಳ್ತಾರೆ ಹಿರಿಯರು. ಹ್ಞೂ ಸರ್. ಆದರೂ ಕೇಳ್ತಾ ಇದ್ದೀನಿ. ಹೆಂಗಿದೆ ಸರ್? ಪರವಾಗಿಲ್ಲ ಸರ್. ಇದೆಯಾ ಇಲ್ವಾ? ಪರವಾಗಿ ಇದೆ ಸರ್. ಈ ಫೀಲ್ಡಲ್ಲಿ ಇದೆ ಸರ್, ಭಾಳ ಸ್ಟ್ರಗಲ್ ಸರ್. ಅಂದರೆ ಈಗ ನಾವು ಒಂದು ಫಸ್ಟ್ 2 ತಿಂಗಳಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸರ್. ಆದರೂ ಚೆನ್ನಾಗಿದೆ, ಜನ ರೆಸ್ಪಾನ್ಸ್ ಚೆನ್ನಾಗಿದೆ, ಇನ್ಕಮು ಚೆನ್ನಾಗಿದೆ ಸರ್. ಅದ್ಭುತ, ಸೂಪರ್. ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದೀರಾ ಅಂತ ಕಾಣಿಸುತ್ತೆ. ಹಂಗಾಗಿ ಜನನೂ ಹುಡ್ಕೊಂಡು ನಿಮ್ಮ ಹೋಟ್ಲಿಗೆ ಬರ್ತಾ ಇದ್ದಾರೆ. ಇನ್ನೂ ಜನ ಜಾಸ್ತಿ ಬರಲಿ. ನಾವು ನಮ್ಮ ವಾಹಿನಿ ಮುಖಾಂತರನೂ ಹೇಳೋದಷ್ಟೇ, ಒಂದು ಹೋಟೆಲ್ ಇಂಡಸ್ಟ್ರಿ ಅಂದರೆ ಸಾಮಾನ್ಯ ಇಂಡಸ್ಟ್ರಿ ಅಲ್ಲ. ನಮ್ಮ ಮೇಲ್ನೋಟಕ್ಕೆ ಇವಾಗ ಏನಾಗುತ್ತೆ ನೋಡಿ, ಸಹಜವಾಗಿ ಹೈವೇಲಿ ಹೋಗೋವಾಗ ಅರಾಬರಿಯಲ್ಲಿ ಇರ್ತೀವಿ, ಅರ್ಜೆಂಟಲ್ಲಿ ಇರ್ತೀವಿ, ಎಲ್ಗೋ ರೀಚ್ ಆಗಬೇಕು, ಈ ಟೈಮಿಗೆ ರೀಚ್ ಆಗಬೇಕು. ಅದೇ ಟೈಮಿಗೆ ಹೊಟ್ಟೆ ಹಸುವಾಗುತ್ತೆ. ಸಹಜವಾಗಿ ಹೊಟ್ಟೆ ಹಸುವಾಗುತ್ತೆ, ಅದು ನ್ಯಾಚುರಲ್ ಅನ್ನೋ ಥರ. ಆ ಹೊಟ್ಟೆ ಹಸುವಾದಾಗ ವೈಭವ್ ಗ್ರ್ಯಾಂಡ್ ಕಾಣಿಸ್ತು, ರಪ್ಪಂತ ನಿಲ್ಲಿಸ್ತೀವಿ. ಅದೇ ಟೈಮಿಗೆ ಒಂದು 10, 20, 30 ಗಾಡಿಗಳು ಬಂದ್ಬಿಡುತ್ತೆ ಅಂದ್ಕೊಳ್ಳಿ. ಭಟ್ರು ಇರ್ತಾರೆ. ಆ ನೀವು ಬಂದಂಥ ಒತ್ತಡದಲ್ಲಿ ಅವ್ರು ಅಡುಗೆ ಮಾಡಿಕೊಡ್ಬೇಕು. ಆವಾಗ ನಿಮಗೆಲ್ಲೋ ಇರಿಟೇಷನ್ ಆಗ್ತಾ ಇರ್ತದೆ, ಏನಪ್ಪ ಇವರು ಬೇಗ ಕೊಡಲಿಲ್ಲ ಅನಿಸುತ್ತೆ. ಇನ್ನೊಂದು ಮತ್ತೊಂದು, ಇನ್ನೊಬ್ರು ಹೇಳ್ತಾರೆ, ಇದು ಏನ್ರಿ ಅಡುಗೆ, ಇದಕ್ಕಿಂತ ಸೂಪರ್ ಅಡುಗೆ ನಾನೇ ಮಾಡ್ಕೊಡ್ತೀನಿ, ನನ್ನ ಹೆಂಡತಿ ಇನ್ನೂ ಚೆನ್ನಾಗಿ ಮಾಡ್ತಾಳೆ, ನಮ್ಮ ಮಾವ ಅದ್ಭುತವಾಗಿ ಮಾಡ್ತಾರೆ, ಈ ಥರದ್ದೆಲ್ಲ ಕಾಮೆಂಟ್ಸ್ ಬರುತ್ತೆ. ಇದನ್ನೆಲ್ಲ ತಿಳ್ಕೊಂಡು ಒಂದು ಹೋಟೆಲ್ ಇಂಡಸ್ಟ್ರಿ ನಡೆಸೋದಿದೆಯಲ್ಲ, ಅದು ತುಂಬ ಕಷ್ಟಕರ. ಇನ್ನೊಂದೇನು ಗೊತ್ತಾ, ಈ ಹೈವೇ ಅಂತ ಪ್ರದೇಶದಲ್ಲಿ ಇಂಥದ್ದೇ ಬಿಸ್ನೆಸ್ಸು ಇಷ್ಟೊತ್ತಿಗೆ ಆಗುತ್ತೆ, ಇಂಥ ವಸ್ತು ಇಷ್ಟೊತ್ತಿಗೆ ಸೇಲ್ ಆಗುತ್ತೆ, ಇದನ್ನು ರೆಡಿ ಮಾಡಿ ಇಟ್ಕೋಬೇಕು, ಇಷ್ಟು kg ಮಾಡಬೇಕು ಅನ್ನೋದನ್ನ ಐಡಿಯಾನೇ ಬರಲ್ಲ ಪಾಪ. ಅನ್ಎಕ್ಸ್ಪೆಕ್ಟೇಷನ್ ಆಗ್ಬಿಡುತ್ತೆ. ಹಂಗಾಗಿ ಈ ಹೈವೇಗಳಲ್ಲಿ ಟ್ರಾವೆಲ್ ಮಾಡುವಂಥ ಯಾರೇ ಆಗಿರಲಿ ಪ್ರಯಾಣಿಕರು ಒಂದು ಸ್ವಲ್ಪ ಸಮಾಧಾನವಾಗಿದ್ದರೆ ಇಂಥ ಡಿಗ್ರಿ ಓದಿದಂಥ ಅದ್ಭುತ ಯುವಕರು ಮುಂದೆ ಬರಲು ಸಾಧ್ಯ. ನಿಮ್ಮೆಲ್ಲರ ಸಹಕಾರ ಇದ್ದರೆ ಇಂತಹ ಹಲವಾರು ನಿರುದ್ಯೋಗಿಗಳು ಒಂದು ಉದ್ಯೋಗ ಸೃಷ್ಟಿ ಮಾಡಿಕೊಂಡು ತಮ್ಮ ಜೀವನ ನಡೆಸೋಕ್ಕಾಗುತ್ತೆ. ನಾವೆಲ್ಲರೂ ಪ್ರತಿಯೊಬ್ಬರು ಎಲ್ಲರೂ ಸಹಕಾರ ಕೊಡೋಣ. ಈ ರೀತಿಯಾಗಿ ಹೋಟೆಲ್ ಉದ್ಯಮ ನಡೆಸ್ತಿರುವಂಥ ಬಾಲರಾಜ್ ಅಂತವರು ಸಹಸ್ರ ಸಂಖ್ಯೆಯಲ್ಲಿ ಭಾರತದಲ್ಲಿದ್ದಾರೆ. ಅವರೆಲ್ಲರಿಗೂ ನಾವು ಶಕ್ತಿ ತುಂಬಂಥ ಕೆಲಸ ಮಾಡೋಣ. ಈ ರೀತಿಯ ಒಂದು ಆರೋಗ್ಯಕರ, ರುಚಿಕರ ಪ್ರತಿಯೊಂದು ಆಹಾರ ಕೊಡುವಂಥ ಹೋಟೆಲ್ಗಳಿಗೆ ನಾವು ನಿಜವಾಗ್ಲೂ ಬೆನ್ನೆಲುಬಾಗಿ ನಿಂತ್ಕೋಬೇಕು. ಯಾಕಂದರೆ ಇವತ್ತು ಕೇವಲ ರುಚಿ ಮತ್ತು ಬಣ್ಣದ ಒಂದು ವಿಚಾರ ಇಟ್ಕೊಂಡು ಬೇಕಾದಷ್ಟು ಕೆಮಿಕಲ್ನ ಬಳಸಿ ಆಹಾರ ತಯಾರಿಸ್ತಿರೋದು ನಮ್ಮೆಲ್ಲರಿಗೂ ಕಾಣಿಸುತ್ತೆ. ಆ ರೀತಿಯಲ್ಲದೆ ಒಂದು ಶುಚಿಯಾದ ಮತ್ತು ಸುಂದರವಾದ ಆರೋಗ್ಯಕರ ಊಟ ಮಾಡಬೇಕು. ಅಂಥ ಒಂದು ಅಡುಗೆ ಮಾಡಿಕೊಡುವಂಥ ಬಾಲರಾಜ್ ಅವ್ರ ಹೋಟ್ಲು ವೈಭವ್ ಬ್ರ್ಯಾಂಡ್, ಅಂಥ ಹೋಟ್ಲಿಗೂ ಪ್ರೇರಣೆ ಕೊಡೋಣ, ಅಂಥ ಹೋಟ್ಲನ್ನ ಬೆಳೆಸೋಣ. ಅವಾಗ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಇಂಥ ಒಬ್ಬ ನಿರುದ್ಯೋಗಿ ಯುವಕರಿಗೆ ಡಿಗ್ರಿ ಮುಗಿಸಿ ಒಂದು ಹೋಟ್ಲ್ ಮಾಡೋದು ಅನ್ನೋದಿದೆಯಲ್ಲ, ಅದು ದೊಡ್ಡ ಚಾಲೆಂಜು. ಯಾಕಂದರೆ ಡಿಗ್ರಿ ಓದಿಸಿದ ಅಪ್ಪ ಅಮ್ಮಂದರು ಸುಮ್ಮನೆ ಇರಲ್ಲ. ಡಿಗ್ರಿ ಓದಿದೆಯಾ, ಹೋಟ್ಲ್ ಮಾಡ್ತೀಯಾ, ನೀನು ಉದ್ಯೋಗ ಮಾಡಬೇಕು, ಸರ್ಕಾರಿ ಅಧಿಕಾರಿ ಆಗಬೇಕು ಅಂತಾರೆ. ಇವತ್ತು SLC PUC ಮಾಡಿರೋ ಹುಡುಗರನ್ನ ಮಾತಾಡ್ಸಿದ್ರೆ ಅವ್ನ ಸ್ಟೈಲೇ ಬೇರೆ ಇರುತ್ತೆ. ಆದರೆ ಡಿಗ್ರಿ ಓದಿ ಇಷ್ಟು ಸಿಂಪಲಾಗಿ ಒಂದು ಹೋಟ್ಲ್ ಮಾಡಿ ಇದೇ ಹೋಟ್ಲಲ್ಲಿ ಕ್ಲೀನರ್ ಆಗಿ, ಸಪ್ಲೈಯರ್ ಆಗಿ
ಭಟ್ರಾಗಿ ಎಲ್ಲ ರೀತಿಯಾದ ಕೆಲಸ ಮಾಡ್ತಿರೋಂಥ ವೈಭವ್ ಗ್ರ್ಯಾಂಡಿನ ಮಾಲೀಕರಾದ ಬಾಲರಾಜ್ ಅವರು ನಿಜವಾಗ್ಲೂ ಯುವಶಕ್ತಿ ಪ್ರೇರಣೆ. ಅವರ ಬೆನ್ನೆಲುಬಾಗಿ ಅವರಿಗೆ ಸಾಥ್ ಕೊಡ್ತಿರೋಂಥ ಅವರ ತಮ್ಮನವ್ರನ್ನು ಸಹ ಮಾತಾಡ್ಸೋಣ. ಬಾಲರಾಜ್ ಅವ್ರಿಗೆ ಬೆನ್ನೆಲುಬಾಗಿ 24 ಗಂಟೆ ಅವ್ರ ಜೊತೆ ನಿಲ್ತಿರೋದು ಅವ್ರ ತಮ್ಮ. ಸರ್ ನಮಸ್ಕಾರ, ಹೇಗಿದ್ದೀರಿ? ಸೂಪರ್, ನೀವು ಹೇಗಿದ್ದೀರಾ? ಸೂಪರ್ ಸರ್. ತಮ್ಮ ಹೆಸರು? ಅಜಯ್ ಅಂತ ಸರ್. ಅಜಯ್ ಸರ್, ಹೇಳಿ ಸರ್. ಅಣ್ಣ ಡಿಗ್ರಿ ಮುಗಿಸಿ ಹೋಟ್ಲ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದ್ರು. ಹೌದು ತಾವೇನು ಓದಿದ್ದೀರಿ? ಸರ್, ನಾನು ಸೈನ್ಸ್ PUC ಬಂದ್ಬಿಟ್ಟು SJM ಚಿತ್ರದುರ್ಗ. ಹಾಂ ಅದಾದಮೇಲೆ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BITM ಕಾಲೇಜಲ್ಲಿ ಬಳ್ಳಾರಿಲಿ ಜಾಯ್ನ್ ಆದೆ. ಹಾಂ ಸೊ ನಮ್ಮದು ಆರ್ಥಿಕ ಪರಿಸ್ಥಿತಿ, ನಾನು ಏನು ಜಾಯ್ನ್ ಆಗಿದ್ನಲ್ಲ, 1,20,000 ರೂಪಾಯಿ ನಮ್ಮ ಅಪ್ಪಾಜಿ ಫೀಸ್ ಕಟ್ಟಿದ್ರು ನನಗೆ. ನಾನು ಗೌರ್ಮೆಂಟ್ ಹಾಸ್ಟೆಲಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮಾಡಿದೆ 2020. 1 ವರ್ಷ ಕಳೆದೆ. ಅವಾಗ ಇನ್ನೇನು 2020ಕ್ಕೆ ಕೊರೋನಾ ಸ್ಟಾರ್ಟ್ ಆಯಿತು. ಸೊ ಫಸ್ಟ್ ಇಯರ್ ಕಂಪ್ಲೀಟ್ ಆಯಿತು. ಸೆಕೆಂಡ್ ಇಯರ್ ನಮ್ಮ ಅಪ್ಪಾಜಿಗೆ 1,30,000 ಜೋಡಿಸೋದು ದೊಡ್ಡ ಮಾತು. ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ, ಬಡತನದ ಕುಟುಂಬ, ಭಾರಿ ಬಡತನದ ಕುಟುಂಬ. ಜೋಡಿಸೋದು ಕಷ್ಟ ಆಯಿತು. ಕೊರೋನಾ ಆಗಿ ಲಾಕ್ಡೌನ್ ಆಯಿತು. ಸೊ ಮನೆಗೆ ಬಂದೆ. ನನಗೆ ನೆಕ್ಸ್ಟ್ ಹೋಗೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಆಸಕ್ತಿ ಹೋಗಿತ್ತು. ದುಡ್ಡಿನ ಪರಿಸ್ಥಿತಿ ನೋಡಿ ದುಡ್ಡಿನ ಪರಿಸ್ಥಿತಿನೂ ಕೂಡ ಪೂರ ಹದಗೆಟ್ಟು ಹೋಗಿತ್ತು. ಸೊ ನಮ್ಮ ಬ್ರದರ್ ಅವರು ಆಲ್ರೆಡಿ ಡಿಪ್ಲೊಮಾನ ಬಳ್ಳಾರಿಲಿ ಮುಗಿಸಿ, ಇಂಜಿನಿಯರಿಂಗ್ ಹಾಸನದಲ್ಲಿ ಮುಗಿಸಿ, ಕಿಯಾದಲ್ಲಿ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡಿದ್ರು. ನಿಮಗೆ ಗೊತ್ತಿರೋ ಬೆಂಗಳೂರು ಜೀವನದಲ್ಲಿ ಹೌದು, ಕಷ್ಟ. 10,000 ಉಳಿಸೋದು ದೊಡ್ಡ ಮಾತು. ನಿಜ. 10,000 ಕಳ್ಸೋನು ನಾವು ಹೆಂಗೋ ಸ್ವಲ್ಪ ಕುಟುಂಬ ಹಂಗೆ ನಡ್ಸ್ಕೊಂಡು ಹೋಗ್ತಿದ್ವಿ. ನಮ್ಮ ತಾಯಿಯವರು, ನಾವು ಸಣ್ಣವ್ರ ಇಲ್ಲಿ ಅಂಗಡಿ ಮಾಡಿ, ನಮ್ಮ ತಂದೆನೂ ತುಂಬ ಕಷ್ಟಪಟ್ಟಿದ್ದಾರೆ. ನಮ್ಮ ಅಪ್ಪಾಜಿನ 1985ರಲ್ಲಿ ಡ್ರೈವರ್ ಆತ. ಒಂದು ಆಟೋ ತೊಗೊಂಡಿದ್ವಿ ನಾವು 2012-13ರಲ್ಲಿ. ಅದೊಂದು ತುಂಬ ನಮಗೆ ನೆಟ್ವರ್ಕ್ ಆಗಿ ನಮಗೆ ನೆಟ್ವರ್ಕ್ ಬೆಳೆಸ್ತು, ಸ್ವಲ್ಪ ಜೀವನನೂ ಕೊಡಿಸ್ತು. ನಮ್ಮ ತಂದೆ ಆಟೋನ ಓಡಿಸಿ, ನಮ್ಮ ತಾಯಿ ಒಂದು ಸಣ್ಣ ಟೀ ಅಂಗಡಿ ಮಾಡಿ ನಮ್ಮಿಬ್ಬರನ್ನ ಒಂದು ವಿದ್ಯೆ ಕೊಡಿಸುವಂಥ ಕೆಲಸ ಮಾಡಿ ಒಂದು ಹಂತಕ್ಕೆ ಬಂದಿವಿ. 2020 ನಾವಿನ್ನೂ ಕಡು ಬಡತನಕ್ಕೆ ಒಂದು ಸಣ್ಣ ಗುಡಿಸಿನಲ್ಲಿ ಇದ್ವಿ. ಒಂದು ಅಂಗಡಿ ಕೂಡ ಹಂಗೆ ಇತ್ತು, ನಮ್ಮ ತಾಯಿಯವ್ರು ಮಾಡಿದ್ದು. ಸೊ ನಮ್ಮ ಬ್ರದರು ಲಾಕ್ಡೌನ್ ಊರಿಗೆ ಬಂದರು. ಏನೋ ಪುಣ್ಯನೋ ಅದೃಷ್ಟನೋ ನಮಗೆ ರಿಲೇಷನ್ ಕೂಡ ಹೌದು. ಅವ್ರು ಈಗ ಅಡಿಷನಲ್ SP ಆಗಿ ದಾವಣಗೆರೆಯಲ್ಲಿ ವರ್ಕ್ ಮಾಡ್ತಿದ್ದಾರೆ, G ಮಂಜುನಾಥ್ ಸರ್ ಅಂತ. ಹೋಟೆಲ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ರು. ಸೊ ಏನೋ ಋಣ ಅನುಬಂಧ ಅಂತಾರೆ ನೋಡಿ ಸರ್, ಹಂಗೆ ನಮ್ಮ ಬ್ರದರ್ ಅಲ್ಲಿ ಹೋಗಿ ಅಲ್ಲಿ ಹೋಟ್ಲ್ ಮಾಡೋವಂಥ ಒಂದು ಅವಕಾಶನ ಅವ್ರ ಹತ್ರ ಪ್ರಸ್ತಾಪ ಮಾಡ್ಕೊಂಡು ಹೆಂಗೆ ಕಟ್ಸ್ತಿದ್ದೀರಾ, ನಾನು ಮಾಡೋಣ ಅಂತ ಒಂದು ಪ್ರಸ್ತಾಪ ಮಾಡಿದ್ರೆ ಅವರು ಅಂದರು. ಆ ಹೋಟ್ಲನ್ನ ಕಟ್ಟಕ್ಕೆ ನಮ್ಮ ಅಣ್ಣರಾಗಿರ್ತಕ್ಕಂಥ ಬಾಲರಾಜ್ ಅವರು ಸುಮಾರು ಕಷ್ಟ. ಬೆಳಿಗ್ಗೆ ಒಂದು 6 ಗಂಟೆಗೆ ಬಂದು ನಮ್ದು ಪ್ಲಾಟಿನಾ ಅಂತ ಒಂದು ಬೈಕ್ ತೊಗೊಂಡು ಅದು ಹೊರಟ್ರೆ ಅವನು ಮನೆಗೆ ಒಂದು ಕಪ್ ಟೀ ಕುಡಿದು ಹೋಗ್ತಿದ್ದೆ ಅಷ್ಟೇ. ಅದು ರಾತ್ರಿ ಅದಕ್ಕೆ ಸಿಮೆಂಟ್ ಆಗಲಿ ಎಲ್ಲ ಕೊಟ್ಟು ಏನೋ ಒಂದು ಋಣ ಒಂದು ಸೆಟ್ ಮಾಡಿ ಒಂದು ಬಿಲ್ಡಿಂಗ್ ಸ್ಟ್ರಕ್ಚರ್ ಎಲ್ಲ ಫೈನಲ್ ಆಯಿತು. ಅದನ್ನ ಓಪನ್ ಮಾಡ್ಕೊಂಡ್ವಿ 2020 ಆಗಸ್ಟ್ 23 ನಮ್ಮ ಬಿಸ್ನೆಸ್ ಪ್ರಾರಂಭವಾದ ದಿವಸ. ನಮ್ಮ ಬ್ರದರ್ಗೆ ನಮಗೆ ನಮ್ಮ ತಾಯಿಯವರ ಅಣ್ಣನ ಮಗ ರವಿ ಅಂತ ಇದ್ದಾರೆ, ಅವ್ರ ಜೊತೆ ನಮ್ದು ಫೈನಾನ್ಷಿಯಲ್ ಪ್ರಾಬ್ಲಮ್. ಆತ ಒಂದು ವೈಭವ್ ಬ್ರೂಸ್ ಅಂತ ಚಿತ್ರದುರ್ಗದಲ್ಲಿ ಕೆಲಸ ಮಾಡಿದ್ರೆ, ಅದಕ್ಕೊಂದು ಹೋಟೆಲ್ ಫೀಲ್ಡ್ ಒಂದು ಐಡಿಯಾ ಇದೆ, ಒಂದು ಸ್ವಲ್ಪ ಫೈನಾನ್ಷಿಯಲ್ ಇದ್ದಾರೆ ಅಂತ ಮಾಡಿದ್ವಿ. ಬಟ್ ಏನು ಇಬ್ರು ಈಕ್ವಲ್ ಆಗಿ ಹಾಕಿ ಫಂಡ್ಸ್ ನಾವು ಶೇರ್ ಕರೆಕ್ಟ್ ಆಗಿತ್ತು. ನಾವು ಸಾಲ ಮಾಡಿ ಅದನ್ನು ಮಾಡಿ ಶೇರ್ ಕರೆಕ್ಟ್ ಆಗಿತ್ತು. ಹೆಂಗ ನಡೆದೋಯ್ತು. ಏನೋ ಒಂದು ಪರ್ಸನಲ್ ಸಣ್ಣ ಇನ್ಸಿಡೆಂಟ್ ಇಂದ ಅವರು ಡಿಸ್ಕಂಟಿನ್ಯೂ ಮಾಡಿದ್ರು ಮಧ್ಯದಲ್ಲಿ. 2020, 21, 22 ತನಕ 2 ವರ್ಷ ಜೊತೆಗಿತ್ತು. ಏನು ಡಿಸ್ಕಂಟಿನ್ಯೂ ಆಯಿತು. ಸೊ ನಾವು ಸ್ವಂತಕ್ಕೆ ನಿಂತ್ವಿ. ಇನ್ನೂ ತುಂಬ ಸಾಲ ಆಯಿತು. ಹಂಗೂ ಮಾಡಿ ಹಿಂಗೂ ಮಾಡಿ 2023 ಕೊನೆ ಹಂತಕ್ಕೆ ಅಗ್ರಿಮೆಂಟು 3 ವರ್ಷ ಕ್ಲೋಸ್ ಆಗಂಗೆ ಅಗ್ರಿಮೆಂಟಿಗೆ ಬಂತು. ಇಷ್ಟಾದ್ಮೇಲೆ ಅಲ್ಲೇ ನಾವು ಒಂದು 4 ವರ್ಷ ಕಂಟಿನ್ಯೂ ಮಾಡಿದ್ವಿ. ನಮಗೆ ಒಂದು ಮಾಹಿತಿ ಪ್ರಕಾರ ಈ ಹೋಟೆಲ್ಗೆ ಈ ರೋಡಿಗೆ ಒಂದು ವೆಜ್ ಹೋಟ್ಲ್ ಇರಲಿಲ್ಲ. ಹೋಟ್ಲಿನ ಅವಶ್ಯಕತೆ ವೆಜ್ ಬೇಕಾಗಿತ್ತು ಇಲ್ಲಿ ಒಂದು. ಎರಡನೇದಾಗಿ ಟಿಫನ್ ಇರಲಿಲ್ಲ. ಖಂಡಿತ ವೆಜ್ ಹೋಟ್ಲ್ ಬೇಕು ಸರ್. ಈ ಭಾಗಕ್ಕೆ ಈ ರೋಡಿಗೆ ಇರಲಿಲ್ಲ. ಆ ಕಡೆ ರೋಡ್ಗೆ ಇದಾವೆ ಬಟ್ ಈ ರೋಡ್ಗೆ ಇರಲಿಲ್ಲ. ಒಂದು ವೆಜ್ ಬೇಕಾಗಿತ್ತು. ಹೊಸಪೇಟೆ ಹಿಂದೆ ಒಂದು 30-50 ಕಿಲೋಮೀಟ್ರು, ಮುಂದೆ ಅಪ್ ಟು ಚಿತ್ರದುರ್ಗ ಡಿಸ್ಟೆನ್ಸ್ ಒಂದು 150-180 ಕಿಲೋ. ಒಂದು ವೆಜ್ ಇಲ್ಲ, ಒಂದು ಟಿಫನ್ಗೆ ಇಲ್ಲ ಅವಕಾಶ ಇಲ್ಲ ಫ್ಯಾಮಿಲಿಗಳಿಗೆ ಅಂತ ಬಂದಾಗ. ಸರಿ, ಇಷ್ಟು ಫೀಡ್ಬ್ಯಾಕ್ ಇಟ್ಕೊಂಡು ನಾವು ಲೊಕೇಶನ್ ಹುಡ್ಕೊಂಡು ಇಲ್ಲೊಂದು ಸ್ಟಾರ್ಟ್ ಮಾಡಿದ್ವಿ. ಪ್ಲೇಸ್ ಇದೆ ಆಕ್ಚುಲಿ. ಕುಳ್ಳಿಗೆ ನಿಯರ್ 8 ಕಿಲೋಮೀಟರ್ಸ್. ಪರ್ಟಿಕ್ಯುಲರ್ ವಿಲೇಜ್ ಕ್ಯಾಸಿನ್ಕೆರೆ, ಬೋರಗಟ್ಟೆ ರೋಡ್ ಕ್ಯಾಸಿನ್ಕೆರೆ ವಿಲೇಜ್. ಆಯ್ತು. NH50 ಟುವರ್ಡ್ಸ್ ಚಿತ್ರದುರ್ಗ. ಇದ್ಯಾವುದು ಬಿಜಾಪುರ ಟು
ಬೆಂಗಳೂರು ರೋಡ್. ಬೆಂಗಳೂರು. ಎಸ್, ಓಕೆ. ಮೊದಲನೇದಾಗಿ. ಎರಡನೇದಾಗಿ ಈ ರೋಡ್ಗೆ ಏನಂತ ಹೊಸಪೇಟೆ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಬಿಜಾಪುರ ಜಿಲ್ಲೆ, ಒಂದು 4 ರಿಂದ 5 ಜಿಲ್ಲೆಗಳು ಇದೊಂದೇ ರೋಡ್ ಥ್ರೂ ಬೆಂಗಳೂರು ಹೋಗ್ಬೇಕು. ಕರೆಕ್ಟ್. ರೆಗ್ಯುಲರ್ ಅಡ್ಡಾಡೋರು ಇರ್ತಾರೆ, ಅವ್ರಿಗೆ ಏನು ಸರ್ ಫ್ಯಾಮಿಲಿ ಕರ್ಕೊಂಡ್ಬಿಡ್ತಾರೆ. ಡಾಬಾಗಳಿದೆ, ಒಂದು ಹೋಟೆಲ್ ಇಲ್ಲ ಫ್ಯಾಮಿಲಿಗೆ. ಆ ಒಂದು ಫೀಡ್ಬ್ಯಾಕ್ ಇಟ್ಕೊಂಡು ಕೊಟ್ಟಿದ್ದೀವಿ ಸರ್. ಜೊತೆಗೆ ಒಳ್ಳೆ ಕ್ವಾಲಿಟಿ ಕೊಡ್ಬೇಕಂತ ನಮ್ದು ಉದ್ದೇಶ ಸರ್. ತುಂಬಾ ಅದ್ಭುತ ವಿಷಯ ಇಷ್ಟೇ, ಕ್ವಾಲಿಟಿ ಬೇಕು. ನಾವು ಇಬ್ರು ಹೆಚ್ಚು ಕಡಿಮೆ ಡಿಗ್ರಿ ಮುಗಿಸಿರೋಂಥ ವ್ಯಕ್ತಿಗಳು, ನಮ್ಮ ಬ್ರದರ್ ಆಗಿರ್ಬೋದು, ನಾನು ಆಗಿರ್ಬೋದು. ಬರೀ ಒಂದು ಕಂಪ್ನಿಗೆ ಸೀಮಿತ ಆಗ್ಬಾರ್ದು ಸರ್. ನಮ್ದು ಏನಾದ್ರು ಸ್ವಂತ ಭಾಳ ಇನ್ವೆಸ್ಟ್ಮೆಂಟ್ ಮಾಡಿ ಧೈರ್ಯ ಮಾಡಿ, ಜೊತೆಗೆ ಈ ಪ್ರೆಸೆಂಟ್ಲಿ 18 ರಿಂದ 20 ಜನ ಕೆಲಸ ಕೊಟ್ಟಿದ್ದೀವಿ. ವೆರಿ ಗುಡ್. ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಇನ್ನೊಂದು 10 ಜನ ಹಿಂದೆ ಟೀಮ್ ಇರುತ್ತೆ ನಮಗೆ, ಹಾಲು, ಮೊಟ್ಟೆ, ತರಕಾರಿ ಅಂತ ಸಪ್ಲೈಯರ್ಸ್. ಸೊ ಒಂದು 30 ರಿಂದ 50 ಜನ ಒಂದು ಹೋಟೆಲ್ ನಡೆದ್ರೆ ಜೀವನ ಕಟ್ಕೊಳ್ತಾರೆ ಸರ್. ಒಂದು ಹೋಟ್ಲಿಂದ ಕನಿಷ್ಠ 30 ಜನಕ್ಕೆ, 30 ರಿಂದ 50 ಜನಕ್ಕೆ ಬಾಳ್ ಸಿಗುತ್ತೆ ನೀವು ಒಂದು ಹೋಟ್ಲ್ ನಡೆಸೋದ್ರಿಂದ. ಅದ್ಭುತ ಸರ್. ನೋಡಿ, ಇವತ್ತು ಇಬ್ರು ಡಿಗ್ರಿ ಹೋಲ್ಡರ್ಸ್ ಆಗಿ ಇಬ್ರು ಮುಂದೆ ಹೋಟ್ಲ್ ಇಂಡಸ್ಟ್ರಿಲಿ ಏನು ಹೆಗಲಿಗೆ ಹೆಗಲು ಕೊಟ್ಟು ದುಡಿತಾ ಇದ್ದಾರೆ. ತುಂಬಾ ಅದ್ಭುತ ಸರ್. ಇವಾಗ ನಿಮ್ಮಲ್ಲಿ ಬರುವಂತ ಏನು ಗ್ರಾಹಕರು ಅಂದ್ರೆ ರೆಗ್ಯುಲರ್ ಗ್ರಾಹಕರಾಗಿರಲ್ಲ ಅವರು. ಒಬ್ಬೊಬ್ರದ್ದು ಒಂದೊಂದು ಬುದ್ಧಿ ಇರುತ್ತೆ, ಒಬ್ಬೊಬ್ರದ್ದು ಒಂದೊಂದು ಟೇಸ್ಟ್ ಇರುತ್ತೆ, ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ, ಮಾತಾಡೋ ಶೈಲಿ ಬೇರೆ ಇರುತ್ತೆ. ಇನ್ನು ಕೆಲವರು ಕುಡಿದು ಬರ್ತಾರೆ, ಕೆಲವರು ಆರಾಮಾಗಿ ಬರ್ತಾರೆ, ಕೆಲವರು ತಲೆ ಕೆಡಿಸ್ಕೊಂಡ್ ಬಂದಿರ್ತಾರೆ, ಕೆಲವರು ಹೊಟ್ಟೆ ಹಾಸ್ಕೊಂಡ್ ಬಂದಿರ್ತಾರೆ. ಇವ್ರದೆಲ್ಲ ಯಾವ ತರ ಇರುತ್ತೆ ಫೀಡ್ಬ್ಯಾಕ್? ಸೊ ಇಲ್ಲಿ ಮಿನಿಮಮ್ ಸಣ್ಣ ಏಜ್ದಿಂದ ವೃದ್ಧರವರೆಗೂ ಬರ್ತಾರೆ. ಅವ್ರು ಏನೇ ಮೂಡಲ್ಲಿ ಬರ್ತಾರೆ, ಅವ್ರನ್ನ ನಾವು ಒಂದು ಟ್ರೀಟ್ಮೆಂಟ್ ಅನ್ನೋದಿರ್ತದೆ. ಅವ್ರನ್ನ ಕಂಟ್ರೋಲ್ ಅಂದ್ರೆ ಅವ್ರನ್ನ ರಿಲ್ಯಾಕ್ಸಿಂಗ್ ಫಸ್ಟ್ ಅವ್ರು ಏನ್ ಬೇಕಾದ್ರೆ ರಿಲ್ಯಾಕ್ಸ್ ಅರ್ಥ ಮಾಡ್ಕೊಂಡು ಅವ್ರು ಏನಂತ ನಾವು ಬೇಜಾರ್ ಮಾಡ್ಕೋಬಾರ್ದು. ನಿಜ. ಅವ್ರನ್ನ ರಿಲ್ಯಾಕ್ಸ್. ಆಮೇಲೆ ಎಂತ ಬಿಸ್ನೆಸ್ ಬೇಕಾದ್ರೆ ಮಾಡ್ಬೋದು ಸರ್. ಒಂದು ಕೆಬ್ಬಣದ ಅಂಗಡಿ, ಸ್ಟೀಲ್ ಅಂಗಡಿನ ಸ್ಟೀಲ್ ಕೊಟ್ಟಿರ್ತೀವಿ, ಫಾಲ್ಟ್ ಆತಂದ್ರೆ ಬರ್ತಾರೆ, ಚೇಂಜ್ ಮಾಡ್ಕೊಂಡು ಹೋಗ್ತಾರೆ. ಏನ್ ಬೇಕಾದ್ರೆ ಬಿಸ್ನೆಸ್, ಹೋಟೆಲ್ ಬಿಲ್ಡ್ ಅಷ್ಟು ಸುಲಭ ಅಲ್ಲ. ನಾವು ಒಂದು ಊಟ ಕೊಟ್ಟು ಶಬಾಷ್ ಅನ್ಕೊಳ್ಳೋ ಮನಿ ಮ್ಯಾಟ್ರ್ ಆಗಲ್ಲ. ಬರುತ್ತೆ ಹೋಗುತ್ತೆ, ಏನ್ ಬೇಕಾದ್ರೆ ಯಾವ್ದ್ರಲ್ಲಿ ಬೇಕಾದ್ರೆ ದುಡಿಬೋದು. ಒಂದು ಊಟ ಕೊಡ್ತೀವಿ ಅಂದ್ರೆ ಅವ್ರನ್ನ ಕೊಟ್ಟು ಶಬಾಷ್ ಅನ್ಸ್ಕೊಳ್ಳೋ ರೀತಿಲಿ ನಾವು ಊಟ ಕೊಡ್ತೀವಿ ಸರ್. ಅಲ್ಲೇ ಗೆಲ್ಬೇಕು ಸರ್. ಅಲ್ಲಿ ಏನಾಗುತ್ತೆ ವಿಷಯ, ಅವ್ರು ಪ್ರೆಷರ್ ಮಾಡಿದ್ಮೇಲೆ ಇಲ್ಲಿ ಸಾಲ್ಟ್ ಏನೋ ವೇರಿಯೇಷನ್ ಆಗುತ್ತೆ. ಕೊನೆಗೆ ಕಸ್ಟಮರ್ ಏನಂತಾರಪ್ಪ, ಏನಪ್ಪ ಸಾಲ್ಟ್ ನಮಗೆ ಒಂದು ಹೋಟೆಲ್ ಕೆಲಸ ಅಂದ್ರೆ ಸುಮ್ಮನೆ ಅಲ್ಲ ಸರ್. ಆಮೇಲೆ ಸೇವಕನ, ಒಂದು ಹೋಟೆಲ್ ಸರ್ವಿಸ್ ಮ್ಯಾನ್ನ ಯಾರು ಸುಮ್ಮನೆ ನೋಡ್ಬೇಡಿ ಸರ್. ಒಂದು ಸಮಯದಲ್ಲಿ 1 ಕೋಟಿ ದುಡ್ಡು ಇರುತ್ತೆ, 12 ಗಂಟೆ ಆದ್ಮೇಲೆ ದುಡ್ಡು ತಿನ್ನಕ್ಕಾಗಲ್ಲ, ಊಟನೇ ಮೇನು. ಒಂದು ವಿನಂತಿ, ಯಾರು ಬೇಕಾದ್ರೆ ಇದು ನೋಡ್ತಿದ್ದೀರಲ್ಲ, ಹೋಟ್ಲ್ ಅಂದ್ರೆ ಒಂದು ಹೋಟೆಲ್ ಅಂದ್ರೆ ಸುಮ್ಮನೆ ಅಲ್ಲ ಸರ್. ಹೋಟೆಲ್ ಸರ್ವರ್ನ ಕನಿಷ್ಠವಾಗಿ ನೋಡ್ಬೇಡಿ. ಆಮೇಲೆ ನಾವು ಈಗ ಏನು ಓನರ್ಸ್ ಅಂತ ಅಲ್ಲ ಸರ್, ಸಮಯ ಬಂದಾಗ ನಾವು ಕ್ಲೀನರ್ ಕೂಡ ಆಗ್ತೀವಿ. ಒಬ್ಬ ಓನರ್ ಒಂದು ಕ್ಲೀನರ್ ಆದ್ಮೇಲೆ ಒಂದು ಹೋಟೆಲ್ ಕಟ್ಟಕ್ಕೆ ಸಾಧ್ಯ, ಒಂದು ಹೋಟೆಲ್ ನಡೆಸಕ್ ಸಾಧ್ಯ. ಸೊ ಹೋಟೆಲ್ ಬಿಸ್ನೆಸ್ ಸುಮ್ಮನೆ ಅಲ್ಲ, ಶಬಾಸ್ ಅನ್ಕೊಳ್ಳೋ ರೀತಿಯಲ್ಲಿ ಕೊಟ್ಟಿದ್ವಿ. ಅನಿವಾರ್ಯತೆ, ಅನ್ಫಾರ್ಚುನೇಟ್ಲಿ ಅದು ಪ್ರೆಷರ್ ಮೇಲೆ, ಇಲ್ಲಿ ನೀವು ಎಷ್ಟು ಪ್ರೆಷರ್ ಮಾಡಿರ್ತೀರೋ ಪ್ರೆಷರ್ ಮೇಲೆ ಮಾತ್ರ ಮಿಸ್ಟೇಕ್ ಆಗಕ್ಕೆ ಸಾಧ್ಯ. ಬಿಟ್ರೆ ಉದ್ದೇಶ ಇರಂಗಿಲ್ಲ. ನಿಮ್ಗೆ ಚೆನ್ನಾಗಿ ಊಟ ಕೊಟ್ಟು ಶಬಾಷ್ ಅನ್ಸೋಳೋ ರೀತಿನೇ ನಾವು ಊಟ ಕೊಡೋದು, ಟ್ರೀಟ್ ಇರೋದು ಹಂಗೆ, ಕ್ವಾಲಿಟಿ ಕೊಡೋದೇ ಉದ್ದೇಶ ಅದೇ ನಮ್ದು. ಅದ್ಭುತ ಸರ್. ನಿಮ್ಮ ಹೋಟ್ಲ್ ನೋಡಿದ್ವಿ, ಶುಚಿತ್ವ ನೋಡಿದ್ವಿ, ಏನು ಈ ಬಣ್ಣ ಬಳಸದೆ ಅಡುಗೆ ಮಾಡುವಂಥ ಶೈಲಿ ನೋಡಿದ್ವಿ, ನಿಮ್ಮಿಬ್ಬರ ಛಲ ನೋಡಿದ್ವಿ. ಅದು ಇನ್ನೂ ಖುಷಿ ಆಗ್ತದೆ. ಪ್ರತಿಯೊಬ್ಬ ಯುವಕರಿಗೂ ಪ್ರೇರಣೆ ನೀವಿಬ್ಬರು ನಿಜವಾಗ್ಲು. ಯಾಕಂದರೆ ಇವತ್ತು ಅಣ್ಣ ತಮ್ಮ ಒಂದು 20 ವರ್ಷ ಕಳೀತಿದ್ದಂಗೆ ದಾಯಾಳಿಗಳಾಗ್ತಾರೆ. ಆದರೆ ನೀವು ಒಂದು 30 ವರ್ಷ ಕ್ಲಾಸ್ ಮಾಡಿರುವಂಥ ಅಣ್ಣ ತಮ್ಮಂದರು ಇವತ್ತಿಗೂ ಒಂದು ಅನ್ಯೋನ್ಯದಲ್ಲಿ, ಒಂದು ಏನು ಸಹಭಾಗಿತ್ವದಲ್ಲಿ ಸಹಬಾಳ್ವೆ ಮಾಡ್ಕೊಂಡು ಒಂದು ಹೋಟ್ಲ್ ಇಂಡಸ್ಟ್ರಿ ಕಟ್ಟಿ ಅದನ್ನು ನಡೆಸ್ಕೊಂಡು ಹೋಗೋದನ್ನು ಇದೆಯಲ್ಲ, ನಿಮಗೆ ನಿಜವಾಗ್ಲೂ ಅದ್ಭುತ. ಇವತ್ತಿನ ಕಾಲಮಾನದಲ್ಲಿ ಒಂದೇ ಮನಸ್ಥಿತಿ ಇರುವಂಥ ಅಣ್ಣ ತಮ್ಮಂದರು ತುಂಬ ರೇರ್ ಸಿಗೋದು. ಅಣ್ಣ ತಮ್ಮ ಕೊನೆಗೆ ಒಂದು ಕನ್ಕ್ಲೂಷನ್ ಸರ್, ಇದು ಕೆಲಸದಲ್ಲಿ ಮಾತ್ರ ಕೆಟ್ಟವರಾಗ್ತೀವಿ ಸರ್. ಬೇರೆ ವಿಷಯದಲ್ಲಿ ಯಾವುದೇ ಕಾರಣಕ್ಕೆ ಸಾಧ್ಯನೇ ಇಲ್ಲ. ಬರುತ್ತೆ ಕಾಮನ್ ಆಗಿ, ಅದು ನಾವು ಫ್ರೆಂಡ್ ಆಗಿರ್ತೀವಿ. ಕಸ್ಟಮರ್ ಆತರ ಪ್ರೆಷರ್, ಕೆಲಸದ ಪ್ರೆಷರ್ ಇದ್ರೆ ಮಾತ್ರ. ಸೊ ಕನ್ಕ್ಲೂಷನ್, ಒಂದ್ ಕೈಯಿಂದ ಏನು ಸಾಧ್ಯ ಇಲ್ಲ ಸರ್. ಚಪ್ಪಾಳೆ ಹಂಗೆ ನಾವು ಎಷ್ಟೇ ಏನೇ ಬಂದ್ರು ಅಡ್ಜಸ್ಟ್ಮೆಂಟ್ ಅನ್ನೋದೊಂದು ಇರುತ್ತಲ್ಲ ಸರ್. ಒಂದ್ಸರಿ ನಾನ್ ಬೈಬೋದು, ಒಂದ್ಸರಿ ಆತರ ಬೈಬೋದು. ಕೊನೆಗೆ ಫೈನಲ್ ಆಗಿ ಒಂದು ಕನ್ಕ್ಲೂಷನ್ ಜೊತೆಗೆ ಹೋದ್ಮೇಲೆ ಸಾಧ್ಯ ಸರ್. ಅದು ಎಷ್ಟೇ ಬಂದ್ರು ನಾವು ನುಂಕೊಂತೀವಿ. ಅಂದ್ರೆ ಬೈಬೋದು ಖಂಡಿತ. ಕೆಲಸದಲ್ಲಿ ಕಾಮನ್, ಜೊತೆ ಕುತ್ಕೊಂಡು ಊಟ ಮಾಡ್ತೀವಿ ಕೆಲಸ ಎಲ್ಲ ಆದ್ಮೇಲೆ. ಒಂದು ಎರಡನೇದಾಗಿ ಏನೇ ಕಡ್ಡಿ ಎಲ್ಲ ಆಡ್ಸಕ್ ಬಂದ್ರು ಅಣ್ಣ ತಮ್ಮನ್ ಮಾತ್ರ ಚೇಂಜ್ ಮಾಡಕ್ಕಾಗಲ್ಲ. ದಯವಿಟ್ಟು ಅಣ್ಣ ತಮ್ಮ ದಯವಿಟ್ಟು ಆಗ್ಬೇಡಿ. ಯಾಕಂದ್ರೆ ಸಹಜವಾಗಿ ಅಣ್ಣ ತಮ್ಮ ಎಲ್ಲೋ ಒಂದು ಕಡೆ
ಜಗಳ ಆಡ್ಕೊಂಡು ದೂರ ಆಗ್ತಾರೆ, ಇವತ್ತೆಲ್ಲ ನೋಡಿದ್ವಿ. ಆಮೇಲೆ ದೂರ ಆಗಿ ಪಶ್ಚಾತ್ತಾಪ ಇಬ್ರಿಗೂ ಬೇಕು, ಅಣ್ಣಗೆ ತಮ್ಮ ಬೇಕು, ತಮ್ಮಗೆ ಅಣ್ಣ ಬೇಕು. ನಿಜ ನಿಜ ಸಿಟ್ಟಿನಲ್ಲಿ ಮೂಗು ಕೈ ಕೇಳಬಾರ್ದು, ಉಸಿರಾಡೋದು ಕಷ್ಟ ಆಗುತ್ತೆ. ನಿಜ. ಯಾರಾದ್ರೂ ಒಬ್ರು ನ್ಯೂಟ್ರಲ್ ಆಗಬೇಕು. 2 ಈಗ ಒಂದು ಮ್ಯಾಚ್ ಆದ್ಮೇಲೆ ಸೋಲು ಗೆಲುವು ಇರುತ್ತೆ. ತಪ್ಪಿದ್ರು ಸರಿ, ನಿಜ ಇದ್ರು ಸರಿ, ಒಬ್ರು ಸೋಲ್ಬೇಕಾಗುತ್ತೆ ಪರಿಸ್ಥಿತಿ. ನಿಜ. ಹಾಗೆ ಸರ್, ಇವತ್ತು ಅವಿಭಕ್ತ ಕುಟುಂಬಗಳು ನೋಡೋದು ಭಾರಿ ಕಷ್ಟ ಆಗಿದೆ ಭಾರತದಲ್ಲಿ. ಅಂಥದ್ರಲ್ಲಿ ನೀವು ಇಬ್ರು ಅಣ್ಣ ತಮ್ಮರು ಸೇರ್ಕೊಂಡು ಒಂದು ವೈಭವ್ ಗ್ರ್ಯಾಂಡ್ ಅಂತ ಒಂದು ಹೋಟ್ಲ್ ಕಟ್ಟಿ ಹೈವೇಲಿ ಎಕ್ಸ್ಪೆಕ್ಟೇಷನೇ ಇಲ್ಲದಂಥ ವ್ಯಾಪಾರ ಮಾಡ್ಕೊಂಡು ಲಾಭನೋ ಏನನ್ನೂ ನೀವು ತಲೆ ಕೆಡಿಸ್ಕೊಳ್ದೆ ಇವತ್ತು ದಿನನಿತ್ಯ ಅದೊಂದು ಕಾಯಕ ಮಾಡ್ಕೊಂಡು ಇವತ್ತು ಮಾಡ್ತಾ ಇದ್ದೀರಾ. ಅದ್ಭುತವಾದ ವ್ಯಾಪಾರ ಆಗ್ತಾ ಇದೆ, ಅದ್ಭುತವಾದ ಒಂದು ರುಚಿಕರ ಅಡುಗೆ ಕೊಡ್ತಾ ಇದ್ದೀರಾ. ನಿಮ್ಮ ಒಂದು ಏನು ಈ ಹೋಟೆಲ್ ಉದ್ಯಮ ಬೆಳೆದು ಇನ್ನೂ 100,000 ಜನಕ್ಕೆ ಉದ್ಯೋಗ ಕೊಡೋಂಗಾಗಿ ನಿಮ್ಮೆಲ್ಲ ಆಶಯಗಳು ನೆರವೇರಲಿ ಮತ್ತು ನಿಮ್ಮ ಮುಂದಿನ ಕನಸುಗಳು ಇನ್ನೂ ದೊಡ್ಡದಾಗಿ ಬೆಳೀಲಿ, ಇನ್ನೂ ದೊಡ್ಡದಾಗಿ ನಿಮ್ಮ ಇಂಡಸ್ಟ್ರಿ ಬೆಳೀಲಿ ಅಂತ ನಾವು ಸಹ ಬೇಡ್ಕೊತಿದ್ದೀವಿ ಸರ್. ಥ್ಯಾಂಕ್ ಯು.